ಇಲ್ಲಿಂದ ಡಿಪಾರ್ಚರ್ ಫ್ರಮ್ ಬ್ಲಾಕ್ ಹಿಲ್ಸ್. ಈ ಟಾಪಲ್ಲಿ ಒಂದು 6 ಇಂಚ್ ಲೈನ್ ಇದೆ, ಬಟ್ ಅದು ಏನು ಅಂತ ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ. ಅದ್ರಲ್ಲಿ ಇಲ್ಲಿಂದ ನೇಕಡೆಯಲ್ಲಿ ನೋಡೋದಕ್ಕೆ ಯಾವುದೋ ಮೌಂಟೇನ್ ರೀಜನ್ ಥರನೇ ಇದೆ. ಅದು ಸಕ್ಕತ್ತಾಗಿ ಕಾಣಿಸ್ತದೆ ನಮ್ಮ ಹತ್ರ. ವೆಲ್ಕಮ್ ಮಾಡ್ತಿದ್ದೆ ನಮ್ಮನ್ನ ದ ಪ್ರೈಡ್ ಆಫ್ ಕಚ್. ಕಂಪ್ಲೀಟ್ ಆ ಕಡೆ ಈ ಕಡೆ ಎಲ್ಲ ಮರಳು ಅಲ್ಲಿ ಏನೋ ಜಸ್ಟ್ ಏನೋ ಮಾಡಿದ್ದಾರೆ ಸ್ಮಾಲ್ ಆಗಿ, ಏನಂತ ಗೊತ್ತಿಲ್ಲ. ಮೇ ಬಿ ಆರ್ಮಿ ಆಫೀಸರ್ಸ್ ಇರ್ಬೋದು. ಆಲ್ಸೋ ಡೋಂಟ್ ನೋ, ಯಾಕಂದರೆ ಇವೆಲ್ಲ ಹೆವಿ ಸೆನ್ಸಿಟಿವ್ ಲೊಕೇಶನ್ಸ್ ಇವೆಲ್ಲ. ಇದು ಏನಂತೀರ, ಬಿಸಿಲು ಸರಿಯಾಗಿ ಕಣ್ಣು ಹೊಡೆದಿರೋದಕ್ಕೆ ಆಪೋಸಿಟಿಂದ ಬರ್ತಿರೋ ವೆಹಿಕಲ್ಸ್ ಈ ಕಡೆ ಬರ್ತಿದ್ಯಾ ಆ ಕಡೆ ಹೋಗ್ತಿದ್ಯಾ ಅಂತ ಜಡ್ಜ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ನೋಡಿ ಲಾರಿ ಆ ಕಡೆ ಹೋಗ್ತಿದೆ ಅಂತ ಅಂದ್ಕೊಂಡೆ, ನೋಡ್ರೆ ಈ ಕಡೆ ಬರ್ತಾರೆ. ಬಾಬಾ ಸಂತೋಷ ಆಫ್ ರೋಡಿಂಗ್ ಹೋಗ್ಬಿಟ್ರು. ಇವಾಗ ಅಲ್ಲಿಂದ ಮೇಲೆ ಬರೋ ಸ್ವಲ್ಪ ಕಷ್ಟ ಇದೆ. ಇಂಡಿಯಾ ಪಾಕಿಸ್ತಾನ್ ಎರಡು ಡಿವೈಡ್ ಆದಾಗ 1947 ಎಷ್ಟು ಜನ ವಲಸೆ ಹೋಗಿರ್ತಾರಲ್ಲ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಇದೇ ರೋಡಲ್ಲೇ. ಇವೆಲ್ಲ ತುಂಬ ಹಳೆ ರೋಡ್ಸ್ ಇರುತ್ತೆ ಇವೆಲ್ಲ. ಇದು ಎಷ್ಟು ಜನ ಈ ಬಿಸಿಲಲ್ಲಿ, ಈ ಮರಳು ಭೂಮಿಯಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅವ್ರ ಜೀವನ ಉಳಿಸ್ಕೊಳ್ಳೋದಕ್ಕೆ ಪಾಪ ಎಷ್ಟೋ ಜನ ಫ್ಯಾಮಿಲಿ ಎಲ್ಲ ಡಿವೈಡ್ ಆಗ್ಬಿಟ್ಟಿರ್ತಾರೆ. ಅರ್ಧ ಇಂಡಿಯಾಲಿ ಇರ್ತಾರೆ, ಇನ್ನು ಅರ್ಧ ಪಾಕಿಸ್ತಾನಲ್ಲಿ ಇರ್ತಾರೆ. ಲಾರಿ ಅಣ್ಣ ಜಾಗ ಬಿಡ್ತಾನ ನಂಗೆ ಗೊತ್ತಾಗ್ತಿಲ್ವಲ್ಲ. ಬಟ್ ಈ ಜಾಗದಲ್ಲಿ ಹೋಗೋಕ್ಕೆ ಸ್ವಲ್ಪ ಕಷ್ಟ ಇದೆ. ಅಯ್ಯ, ಥ್ಯಾಂಕ್ ಯು ಲಾರಿ ಅಣ್ಣ, ಥ್ಯಾಂಕ್ ಯು. ಎಷ್ಟು ಸ್ಪೀಡ್ ಗುರು ಲಾರಿ ಡ್ರೈವರ್ಸ್ ಇಲ್ಲಿ. ಪಾಪ ಅವ್ರು ನಮಗೋಸ್ಕರ ಆ ಕಡೆನೇ ಹೋಗ್ಬಿಟ್ರು. ಅವರು ನಾವು ಪಾಸ್ ಆದಮೇಲೆ ಮತ್ತೆ ರೋಡಿಗೆ ಬಂದರು ಅವರು. ನೋಡಿ ನಿಜವಾಗ್ಲೂ ಸೋ ಸ್ವೀಟ್. ನನ್ನ ಲೈಫಲ್ಲಿ ಇದುವರೆಗೂ ಯಾವ ಲಾರಿ ಡ್ರೈವರ್ಸ್ ರೀತಿ ನೋಡಿಲ್ಲ ನಾನು. ಎದುರ ಬರ ಬರ್ತಾ ಇದೆ ನನಗೆ. ಅದೆಲ್ಲ ದೂರದಲ್ಲಿ ಏನೇನೋ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಿದೆ ಅಲ್ಲಿ. ಅದೇನು ಊರ ಅಥವಾ ಏನೋ ರಿಸರ್ಚ್ ಸೆಂಟ್ರ್ ಆಗುತ್ತಿಲ್ಲ. ಮೇ ಬಿ ಏನೋ ರಿಸರ್ಚ್ ಸೆಂಟ್ರ್ ಇರುತ್ತೆ, ಇಲ್ಲಾಂದರೆ ಆರ್ಮಿ ಕ್ಯಾಂಪ್ ಇರುತ್ತೆ. ವಾವ್, ಬಸ್ ಸ್ಟ್ಯಾಂಡ್ ಇದು. ಬಸ್ಸೆಲ್ಲ ಬರುತ್ತೆ ಗಾಯ್ಸ್. ಈ ಕಡೆ ಬಾ, ವೆಹಿಕಲ್ಸ್ ಬರ್ತಿದೆ ಆ ಕಡೆ. ಹೇಳಿದ್ದೀರಾ ಡ್ರೋನ್ ಅಂತ ಅದು ಬರ್ದಿದ್ದಾರೆ. ಇವಾಗ ಎಲ್ಲಿ ಹೇಳಿದ್ರು ನೀವು ಡ್ರೋನ್ ಇದೆ? ಒಳಗಡೆ ವೈಟ್ ಡೆಸರ್ಟು ವಿತ್ ರನ್ ಉತ್ಸವ್ ಇದೆ. ಸೊ ಅಲ್ಲಿ ಹೋಗೋದಕ್ಕೆ ಎಂಟ್ರಿ ಫೀಸು ಪರ್ ಪರ್ಸನ್ 150 ರುಪೀಸು. ಫುಲ್ ಕ್ಯಾಮ್ರಾ ಚೆಕಿಂಗ್ ಎಲ್ಲ ಇರುತ್ತೆ. ಡ್ರೋನ್ ಬಂದು ನೋ ಫ್ಲೈ ಝೋನ್ ಅಂತ ಇದು. ನಮ್ಮ ಸಂದೀಪ್ ರಮೇಶ್ ಅವರು ಗೌತಮ್ ಅವ್ರಿಗೆ ಹಾಕ್ಕೊಟ್ಬಿಟ್ಟಿದ್ದಾರೆ ಇವ್ರ ಹತ್ರ ಡ್ರೋನ್ ಇದೆ ಅಂತ. ಅವ್ರು ಕೇಳ್ದವರು ಇವರು ಹಾಕ್ಕೊಟ್ಬಿಟ್ಟಿದ್ದಾರೆ. ಸೋ ಸಿನ್ಸಿಯರ್ ಅವ್ರು. ನೋಡಿ ನೀಟಾಗಿ ಎತ್ಕೊಡೋಗಲ್ಲ, ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. BSF ಅವ್ರು ಗೌತಮ್ ನಾಯ್ಡು ಅವರ ಡ್ರೋನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಡ್ರೋನ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ಅವ್ರ ಡ್ರೋನ್ ಕತೆ ಏನಾಯಿತು ಅಂತ ಹಂಗೆ ನೋಡ್ತಾ ಇರಿ. 1.5 ಲಕ್ಷ ರೂಪಾಯಿ ಹೊಗೆ ಸ್ನೇಹಿತರೆ ಗೌತಮ್ ಅವ್ರ ಡ್ರೋನ್ ಹೊಗೆ ಹಾಕ್ಕೊಂಡಿದೆ.
BSF ಅವ್ರು ಸೀಸ್ ಮಾಡಿಬಿಟ್ಟಿದ್ದಾರೆ ಡ್ರೋನ್ನ. जाने के लिए टिकट इधर कुछ मिलेगा सर, देख लीजिए. गौतम ड्रोन एयरपोर्ट बने ಒಳ್ಳೆ ಯಾ ಅದು ಇಂಥ ಡೆಸರ್ಟ್ ಇಂಥ ಇದ್ರೆ ತಮಾಷೆನಾ. ಬೇಗ ಬರುವ ಡ್ರೋನ್ ಹೋದ್ರೆ ಒಳ್ಳೆ ಬಿಸ್ಬಿಟ್ಟು ಬನ್ನಿ. ಲವಾಟ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಈ ಖುಷಿ ಕೊಡೋಂಥ ವಿಷಯ ಇಲ್ಲ, ಒಂದು ಖುಷಿ ಕೊಡೋಂಥ ವಿಷಯ. ಸಾಕಾತ್ ಸೆಂಟ್ ಇಲ್ಲರಿಗೂ ಬರ್ತಾ ಇತ್ತು. ಬನ್ನಿ ಹೋಗೋಣ. ಒನ್ ಆಫ್ ದಿ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇನ್ ಇಂಡಿಯಾ. 3 months ಕಂಟಿನ್ಯೂಸ್ ನಡೆಯುತ್ತೆ ಈ ಉತ್ಸವ್. ಇದು ಆಕ್ಚುಯಲ್ ವೈಟ್ ಡೆಸರ್ಟ್. ಇದು ಇಷ್ಟನಾ? ಇಲ್ಲಿಂದ ಎಲ್ಲ ಕಂಪ್ಲೀಟ್ ವೈಟ್ ಡೆಸರ್ಟ್ ವ್ಯೂ ಕಾಣಿಸ್ತಿದೆ ನಮಗೆ. ಕರ್ನಾಟಕ ಗಾಡಿ. ಇದು ವೈಟ್ ಡೆಸರ್ಟು. ಈ ಒಂದು ಡೆಸರ್ಟ್ನ ನಾವು ಅಲ್ಲೇ ಹೋಗ್ಬಿಟ್ರಿ, ಸಾಲ್ಟ್ ಲೇಕಲ್ಲಿ. ಮೇಲೆ ಒಂದು ಆ್ಯಸ್ ಯೂಶ್ವಲ್ ವ್ಯೂ ಪಾಯಿಂಟ್ ಹೇಗೆ ಕಾಣಿಸುತ್ತೆ ಅಂತ ಮೇಲೆ. ಆ ಕಡೆ ಎಲ್ಲ ಸ್ವಲ್ಪ ಆ್ಯಕ್ಟಿವಿಟೀಸ್ ಇರುತ್ತೆ, ಈ ಕಡೆ ಎಲ್ಲ ಒಂದು ಸ್ವಲ್ಪ ಕುರ್ಕುಲ್ ತಿಂಡಿ ಇರುತ್ತೆ.